So third problem, following balances are extracted from the books of XYZ Bank Limited as on 31st March 2014. ಓಕೆ, ಐಟಮ್ಸ್ ಅನ್ನ ಎಲ್ಲೆಲ್ಲಿ ಬರಬೇಕು ಅಂತ ಹೇಳ್ತಾ ಹೋಗ್ತೀನಿ, ಯಾವ ಶೆಡ್ಯೂಲ್ ಅಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಐಟಮ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಇಲ್ಲಿ ಬರೀ P&L ಅಕೌಂಟ್ ಮಾತ್ರ ಹೇಳಿದ್ದಾರೆ. ಓಕೆ, ಯು ಹ್ಯಾವ್ ಟು ಲಾಸ್ಟ್ ಸೆಂಟೆನ್ಸ್ ಓದ್ಕೊಳ್ಳಿ, ಪ್ರಿಪೇರ್ ದ P&L ಅಕೌಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಅಂತ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಓನ್ಲಿ P&L ಅಕೌಂಟ್. ಇಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಾಗ P&L ಅಕೌಂಟ್ ಅಲ್ಲಿ ಬರಲ್ಲ. ಓಕೆ, ಇಟ್ ಅಪಿಯರ್ಸ್ ಓನ್ಲಿ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ಶೆಡ್ಯೂಲ್ ನಂಬರ್ 5. ಓಕೆ, ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್. ಅದನ್ನ ನಾನು ಹಿಂದಿನ ಕ್ಲಾಸ್ ನಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾಕೆಂದ್ರೆ ಇಲ್ಲಿ ಮೇಲ್ಗಡೆ ಫಸ್ಟ್ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿಲ್ಲ ಅವರು. ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಅಂದಾಗ ಅದು ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಅಂತ ಆಗುತ್ತೆ. ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಟ್ರಯಲ್ ಬ್ಯಾಲೆನ್ಸ್. ಓಕೆ, ಸೊ ಯು ಆರ್ ಗಿವನ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ದ ಬ್ಯಾಂಕ್. So when the trial balance is given, when the rebate on bills discounted is given in the trial balance, it should not be taken into consideration in the P&L account. ಗೊತ್ತಿದೆಯಲ್ಲ ಇದು? ಬೇಕಾದ್ರೆ ನೋಟ್ ಬರ್ಕೊಳ್ಳಿ. When rebate on bills discounted is given in the trial balance, it should not be considered in P&L account. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಬ್ಯಾಲೆನ್ಸಸ್ ಅಂತ ಬಂದಾಗ ಅದು ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಅಂತ ಅರ್ಥ. ಓಕೆ, ಎನಿ ಡೌಟ್ಸ್? Any doubts? Okay, ಏನಾದ್ರೂ ಡೌಟ್ ಇದೆಯಾ ಇಲ್ವಾ? ಕಂಟಿನ್ಯೂ ಮಾಡ್ಬೋದಾ ನಾನು? Yes ma'am, continue ma'am. Yes ma'am. Okay, so rebate on bills discounted it is nowhere in the P&L account. ಇಲ್ಲಿ ಬರೋದಿಲ್ಲ, P&L account ಅಲ್ಲಿ ಬರಲ್ಲ. ಓಕೆ, ನೆಕ್ಸ್ಟ್ ಐಟಮ್ ನೋಡ್ಕೊಳ್ಳಿ, ಡೈರೆಕ್ಟರ್ಸ್ ಫೀಸ್ ಅಂಡ್ ಅಲೋಯನ್ಸಸ್ ಶೆಡ್ಯೂಲ್ ನಂಬರ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. Depreciation on bank property 16 operating expenses. Reserve under section 17 ನೋಡಿ, ರಿಸರ್ವ್ಸ್ ಎಲ್ಲಿ ಬರಬೇಕು? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಶೆಡ್ಯೂಲ್ 2 ನಲ್ಲಿ ಬರಬೇಕು. ಶೆಡ್ಯೂಲ್ 2 ಅಪಿಯರ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಇಟ್ ಈಸ್ ಎ ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್. ಹಾಗಾಗಿ ರಿಸರ್ವ್ ಅಂಡರ್ ಸೆಕ್ಷನ್ 17 ಏನಿದೆ ಅದನ್ನ ನೀವು ತಗೊಳ್ಬೇಕಾಗಿಲ್ಲ, P&L ಅಕೌಂಟ್ ಅಲ್ಲಿ ಹಾಕೊಳ್ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಕಮಿಷನ್ ಎಕ್ಸ್ಚೇಂಜ್ ಅಂಡ್ ಬ್ರೋಕರೇಜ್. ಇದು ಇನ್ಕಮ್, ಇದು ಅದರ್ ಇನ್ಕಮ್ ನಲ್ಲಿ ಬರುತ್ತೆ. ಕಮಿಷನ್ ಎಕ್ಸ್ಚೇಂಜ್ ಅಂಡ್ ಬ್ರೋಕರೇಜ್ ಈಸ್ ಅನ್ ಇನ್ಕಮ್ ರಿಸೀವ್ಡ್ ಬೈ ಎ ಬ್ಯಾಂಕರ್. ಹಾಗಾಗಿ ಇದನ್ನ ನೀವು ಅದರ್ ಇನ್ಕಮ್ ಅಂತ ಬರುತ್ತಲ್ಲ, ಶೆಡ್ಯೂಲ್ ನಂಬರ್ 14 ಅಲ್ಲಿ ತಗೊಳ್ಬೇಕು. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಇದು ಕೂಡ ಅದರ್ ಇನ್ಕಮ್ ನಲ್ಲಿ ಬರುತ್ತೆ 14. ಇಶ್ಯೂಡ್ ಅಂಡ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಕ್ಯಾಪಿಟಲ್ ಇಲ್ಲಿ ಬರೋದಿಲ್ಲ. ಕ್ಯಾಪಿಟಲ್ ಬರ್ಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಆದ್ರೆ ಕ್ಯಾಪಿಟಲ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಲಾಸ್ಟಿಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅಲ್ಲಿ ನೀವು ಈ ಕ್ಯಾಪಿಟಲ್ ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ P&L ಅಕೌಂಟಿಗೆ ಕ್ಯಾಪಿಟಲ್ ನ ತಗೊಳ್ಬೇಡಿ. ಓಕೆ, ಸೊ ಅದನ್ನ ಬಿಡಬೇಕು. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಈಸ್ ದ ಡೈರೆಕ್ಟ್ ಇನ್ಕಮ್ ರಿಸೀವ್ಡ್ ಬೈ ಎ ಬ್ಯಾಂಕ್. ಡೈರೆಕ್ಟ್ ಇನ್ಕಮ್ ಎಲ್ಲದನ್ನು ಕೂಡ ನಾವು ಶೆಡ್ಯೂಲ್ 13 ತಗೊಳ್ತೀವಿ. ಇಂಟ್ರೆಸ್ಟ್ ಅರ್ನ್ಡ್ ಅಂತ ಇದೆಯಲ್ಲ, ಶೆಡ್ಯೂಲ್ 13 ಅಲ್ಲಿಗೆ ತಗೊಳ್ಬೇಕು. ನೆಕ್ಸ್ಟ್ ಸ್ಟೇಷನರಿ, ಪ್ರಿಂಟಿಂಗ್ ಎಟ್ಸೆಟ್ರಾ, ಇದು ಎಕ್ಸ್ಪೆಂಡಿಚರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 16 ಅಲ್ಲಿ ಬರುತ್ತೆ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ 16. ಓಕೆ, ರೆಂಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್ ಅಂದ್ರೆ ಅದರ್ ಇನ್ಕಮ್ ನಲ್ಲಿ ಬರಬೇಕು, ಶೆಡ್ಯೂಲ್ 14. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಅರ್ಥ. ಬೇಕಾದ್ರೆ ನೀವು ಪೆನ್ಸಿಲ್ ನಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮುಂದ್ಗಡೆ ರಿಟರ್ನ್ ಆಫ್ ಅಂತ ಬರ್ಕೊಳ್ಳಿ. ಅಂದ್ರೆ ಇಟ್ ಮೀನ್ಸ್ ದಟ್ some portion of the preliminary expenses is charged to P&L account. Okay, preliminary expenses ಅಲ್ಲಿ ಒಂದಷ್ಟು ಭಾಗನ ಈ ವರ್ಷದ P&L ಅಕೌಂಟಿಗೆ ಚಾರ್ಜ್ ಮಾಡಿದೀವಿ, ಒಂದಷ್ಟನ್ನ ರೈಟ್ ಆಫ್ ಮಾಡ್ತಾ ಇದೀವಿ ಈ ವರ್ಷ ಅಂತ ಅರ್ಥ ಅದು. ಹಾಗಾಗಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಅರ್ಥ. ಇಟ್ ಈಸ್ ಟೇಕನ್ ಟು ಶೆಡ್ಯೂಲ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಆಡಿಟ್ ಫೀಸ್ 16, ರೆಂಟ್ ಅಂಡ್ ಟ್ಯಾಕ್ಸಸ್ ಪೇಡ್ 16, ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್ 16, ಇಂಟ್ರೆಸ್ಟ್ ಪೇಯ್ಡ್ ಆನ್ ಡೆಪಾಸಿಟ್ಸ್. ಇಂಟ್ರೆಸ್ಟ್ ಪೇಯ್ಡ್ ಅಂತ ಹೇಳಿದಾಗ ಎಕ್ಸ್ಪೆಂಡಿಚರ್ ಅಂತ ಗೊತ್ತಾಗ್ಬೇಕು ನಿಮ್ಗೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಅಂದ್ರು ಅದು ಎಕ್ಸ್ಪೆಂಡಿಚರ್. ಡೆಪಾಸಿಟ್ ಮೇಲೆ ಬ್ಯಾಂಕರ್ ಕೊಡ್ಬೇಕಾಗಿರೋ ಇಂಟ್ರೆಸ್ಟ್, ಅದು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಶೆಡ್ಯೂಲ್ 15 ಅಲ್ಲಿ ಬರ್ಬೇಕು. ಲಾಸ್ಟ್ ಐಟಮ್ ಶೆಡ್ಯೂಲ್ 15 ಅಲ್ಲಿ ಬರ್ಬೇಕು. ಓಕೆ, ಈಗ ಲೆಟ್ us go through the adjustments. Point number A, a customer
to whom a sum of rupees 5 lakhs has been advanced has become insolvent. ಅಲ್ಲಿ ತಪ್ಪಾಗಿದೆ, has become ಅಂತ ಇದೆ, HAS ಅಂತ ಮಾಡ್ಕೊಳ್ಳಿ. has become insolvent and it is expected only 40% can be recovered from his estate. ಈಗ ಒಬ್ಬ ಕಸ್ಟಮರ್ಗೆ ಬ್ಯಾಂಕ್ ಸಾಲ ಕೊಟ್ಟಿದೆ 5 lakhs ಅಷ್ಟು, ಅದರಲ್ಲಿ only 40% can be recovered ಅಂತ ಹೇಳ್ತಾ ಇದ್ದಾರೆ. ಸೊ 5 lakhs ಅಲ್ಲಿ 40% is equal to 2 lakhs. 2 lakhs ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ? The remaining 3 lakhs is not recoverable. It cannot be recovered from the customer. ಯಾವುದನ್ನ ರಿಕವರ್ ಮಾಡ್ಕೊಳಕ್ ಆಗಲ್ಲ ಅದನ್ನ ನಾವು ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ, ಗೊತ್ತಿದೆ ನಿಮ್ಗೆ. ಓಕೆ, ಸೊ ಇಲ್ಲಿ 40% ರಿಕವರೇಬಲ್ ಅಂದ್ರೆ 60% ಈಸ್ ಇರ್ರಿಕವರೇಬಲ್, 60% ಈಸ್ ಬ್ಯಾಡ್ ಡೇಟ್ಸ್ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಸೊ ಯಾವ್ದು ಇರ್ರಿಕವರೇಬಲ್ ಇದೆ, ಯಾವ್ದು ಬ್ಯಾಡ್ ಡೇಟ್ಸ್ ಇದೆ, ಅದನ್ನ ನೀವು P&L ಅಕೌಂಟಿಗೆ ತಗೊಳ್ಬೇಕು. ಎಲ್ಲಿ ಬರುತ್ತೆ ಇದು? ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಹಾಕೊಳ್ಬೇಕು. ಓಕೆ, ಈ ಬ್ಯಾಡ್ ಡೇಟ್ಸ್ ಇದೆಯಲ್ಲ, ಇದನ್ನ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಂತ ಒಂದು ಹೆಡಿಂಗ್ ಬರುತ್ತಲ್ಲ, ಅದರಲ್ಲಿ ಹಾಕೊಳ್ಬೇಕು. ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ಅನ್ನ ಬರ್ಕೊಳ್ಳಿ, ಪಾಯಿಂಟ್ ಎ. ಓಕೆ, ಸೊ ಅಮೌಂಟ್ ಡ್ಯೂ ಫ್ರಮ್ ಇನ್ಸಾಲ್ವೆಂಟ್ ಕಸ್ಟಮರ್. ಓಕೆ, ಇನ್ಸಾಲ್ವೆಂಟ್ ಕಸ್ಟಮರ್ ಈಸ್ rupees 5 lakhs. ಓಕೆ, 5 lakhs ಅವನಿಂದ ಬರ್ಬೇಕಾಗಿತ್ತು. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ 40% ಈಸ್ ರಿಕವರೇಬಲ್. ಓಕೆ, 40% ಕಮ್ಸ್ ಟು rupees 2 lakhs. ಇದಕ್ಕೆ ನೀವು ಎಂಟ್ರಿ ಹಾಕ್ಬೇಕಾಗಿಲ್ಲ. ಓಕೆ, ಇದಕ್ಕೆ ಎಂಟ್ರಿಯನ್ನ ಹಾಕ್ಬೇಕಾಗಿಲ್ಲ. ಅಂದ್ರೆ ರಿಮೈನಿಂಗ್ 60% ಇದೆಯಲ್ಲ, ಓಕೆ, ದಿಸ್ ರಿಮೈನಿಂಗ್ 60% ಈಸ್ ನಾಟ್ ರಿಕವರೇಬಲ್ ಆರ್ ಇರ್ರಿಕವರೇಬಲ್. ಓಕೆ, ದಿಸ್ ಈಸ್ ಇರ್ರಿಕವರೇಬಲ್. ಸೊ ದಿಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಬ್ಯಾಡ್ ಡೇಟ್ಸ್. ಇದು ಬ್ಯಾಡ್ ಡೇಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಮಾತ್ರ ನೀವು ಎಂಟ್ರಿಯನ್ನ ಹಾಕ್ಬೇಕು. ಓಕೆ, ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದ 2 ಎಂಟ್ರಿ ಹಾಕ್ಬೇಕು ಯೂಶುವಲಿ. ಆದ್ರೆ ಈ ಕೇಸ್ ನಲ್ಲಿ ಯು ಆರ್ ಪ್ರಿಪೇರಿಂಗ್ ಓನ್ಲಿ P&L ಅಕೌಂಟ್, ನಾಟ್ ಬ್ಯಾಲೆನ್ಸ್ ಶೀಟ್. ಇದು ಒಂದು ಐಟಮು ಬ್ಯಾಲೆನ್ಸ್ ಶೀಟ್, ಒಂದು ಎಂಟ್ರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಒಂದು ಎಂಟ್ರಿ P&L ಅಕೌಂಟ್ ಅಲ್ಲಿ ಬರ್ಬೇಕು ಇದಕ್ಕೆ. ಆದ್ರೆ ಈಗ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಿಲ್ಲ ಈ ಪ್ರಾಬ್ಲಮ್ಗೆ. ವಿ ಆರ್ ಪ್ರಿಪೇರಿಂಗ್ ಓನ್ಲಿ P&L ಅಕೌಂಟ್. ಹಾಗಾಗಿ P&L ಅಕೌಂಟ್ ಅಲ್ಲಿ ಬರುವಂತ ಎಂಟ್ರಿ ಮಾತ್ರ ಹಾಕಿ. ದಿಸ್ ಶುಡ್ ಕಮ್ ಅಂಡರ್ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್. ಓಕೆ, ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಇದನ್ನ ತಗೊಳ್ಬೇಕು. ಓಕೆ, ಇದು ಎಲ್ಲಿ ಬರ್ಬೇಕು? P&L ಅಕೌಂಟ್. P&L ಅಕೌಂಟ್ ಎಂಟ್ರಿ ಮಾತ್ರ ಹೇಳ್ತಾ ಇದ್ದೀನಿ, ಇನ್ನೊಂದು ಎಂಟ್ರಿಯನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ವಿ ಆರ್ ನಾಟ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್ ಇನ್ ದಿಸ್ ಕೇಸ್. ಹಾಗಾಗಿ P&L ಅಕೌಂಟ್ ಎಂಟ್ರಿ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇನ್ನೊಂದು ಎಂಟ್ರಿ ಎಲ್ಲಿ ಬರುತ್ತೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಡ್ವಾನ್ಸಸ್ ಅಂತ ಬರುತ್ತೆ, ಒಂದು ಶೆಡ್ಯೂಲ್. ಅದರಲ್ಲಿ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್, ಬಿಲ್ಸ್ ಡಿಸ್ಕೌಂಟೆಡ್ ಎಲ್ಲ ಬರುತ್ತೆ. ಓಕೆ, ನಾವೇನೇನ್ ಸಾಲ ಕೊಟ್ಟಿದ್ದೀವಿ ಅದೆಲ್ಲ ಬರುತ್ತೆ. ಆ ಸಾಲದಲ್ಲಿ ಇದನ್ನ ನೀವು ಲೆಸ್ ಮಾಡ್ಬೇಕಾಗತ್ತೆ. ಓಕೆ, ಅಡ್ವಾನ್ಸಸ್ ಅಲ್ಲಿ ಅದನ್ನ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಬೇಕಾಗಿಲ್ಲ, ಅದು ನಾವು ವಿ ಆರ್ ನಾಟ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್. ಈಗ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬನ್ನಿ. ಪಾಯಿಂಟ್ ಬಿ, ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್ ಆನ್ ಅದರ್ ಡೇಟ್ಸ್ ನೆಸೆಸರಿ ₹1 lakh. ಬೇರೆ ಸಾಲಗಳಿದೆಯಲ್ಲ, ಇದನ್ನ ಬಿಟ್ಟು ಇನ್ನು ಬೇರೆ ಸಾಲಗಳಲ್ಲಿ, ಸಾಲಗಳ ಮೇಲೆ ನೀವು ಪ್ರಾವಿಷನ್ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್ ಅಂದ್ರೆ RDD ಗೊತ್ತಾಗತ್ತಲ್ಲ. ಪ್ರಾವಿಷನ್ ಫಾರ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್. ಓಕೆ, ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್ ಈಸ್ ₹1 lakh. ಇದಕ್ಕೂ ಕೂಡ 2 ಎಂಟ್ರಿ ಬರಬೇಕು ಆಕ್ಚುಲಿ. ಆದ್ರೆ ನಾವು ಇಲ್ಲಿ P&L ಅಕೌಂಟ್ ಅನ್ನ ಮಾತ್ರ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ P&L ಅಕೌಂಟ್ ಎಂಟ್ರಿ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಹೇಗ್ ಮಾಡಿದ್ರಿ ಅದೇ ತರ ಇದಕ್ಕೂ ಟ್ರೀಟ್ಮೆಂಟ್. ಬ್ಯಾಡ್ ಡೇಟ್ಸ್ ಗೆ ನ್ಯೂ ಬ್ಯಾಡ್ ಡೇಟ್ಸ್, ಇದು ನ್ಯೂ ಬ್ಯಾಡ್ ಡೇಟ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದ ಅದನ್ನ ನಾವು ನ್ಯೂ ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ರೆ ಅದು ಓಲ್ಡ್ ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ. ಓಕೆ, ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತ ಬ್ಯಾಡ್ ಡೇಟ್ಸ್. ಹಾಗಾಗಿ ಇದನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅದೇ ತರದಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಮ್ಯಾನರ್ ಯು ಹ್ಯಾವ್ ಟು ಟ್ರೀಟ್ ದ ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್. ಓಕೆ, ಸೊ ಇಲ್ಲಿ ನೀವೇನ್ ಮಾಡಿದ್ರಿ ಹಾಗೆ ಇಲ್ಲೂ ಕೂಡ ಮಾಡ್ಬೇಕು. ಅಂದ್ರೆ ಒಂದು ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಇದನ್ನ ತೋರಿಸ್ಬೇಕು. ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ P&L ಅಕೌಂಟ್ ಅಲ್ಲಿ ಬರುತ್ತಲ್ಲ, ಆ ಐಟಮ್ ನಲ್ಲಿ ಇದನ್ನ ತೋರಿಸ್ಬೇಕಾಗುತ್ತೆ.
ಇನ್ನೊಂದು ಎಂಟ್ರಿ ಅಗೈನ್ ಅಡ್ವಾನ್ಸಸ್ ಅಲ್ಲಿ ಲೆಸ್ ಮಾಡ್ಬೇಕು. ಅಲ್ಲಿ ಹೇಳಿದ್ನಲ್ಲ ಅಡ್ವಾನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಡ್ವಾನ್ಸಸ್ ಡಿಡಕ್ಟ್ ಮಾಡ್ಬೇಕು. ಅದು ಆ ಎಂಟ್ರಿನ ನಾವ್ ಇಲ್ಲಿ ಮಾಡ್ತಾ ಇಲ್ಲ, ಯಾಕೆಂದ್ರೆ ವಿ ಆರ್ ನಾಟ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್. ಈಗ ಪಾಯಿಂಟ್ ಸಿ ನೋಡ್ಕೊಳ್ಳಿ. ಪ್ರೊವೈಡ್ ₹7 lakhs ಫಾರ್ ಇನ್ಕಮ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಥರ್ಡ್ ಅಡ್ಜಸ್ಟ್ಮೆಂಟ್. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಥವಾ ರಿಸರ್ವ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂತಾನು ಕರಿಬಹುದು, ಎರಡು ಒಂದೇ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಆರ್ ರಿಸರ್ವ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂತಾನು ಹೇಳ್ಬೋದು. ದಿಸ್ ಈಸ್ ₹7 lakhs. ಇದನ್ನ ಅಗೈನ್ ಇಟ್ ಕಮ್ಸ್ ಅಂಡರ್ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್. ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎರಡೂ ಕೂಡ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಬರ್ಬೇಕು. ಓಕೆ, ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಬರ್ಬೇಕು P&L ಅಕೌಂಟ್ ಅಲ್ಲಿ. ಇನ್ನೊಂದು ಎಂಟ್ರಿ ಇದಕ್ಕೆ ಶೆಡ್ಯೂಲ್ 5 ಅಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಶೆಡ್ಯೂಲ್ 5 ಅಲ್ಲಿ ಬರುತ್ತೆ. ಓಕೆ, ಅದನ್ನ ನಾನು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಎರಡನ್ನೂ ಪ್ರಿಪೇರ್ ಮಾಡ್ತೀವಲ್ಲ, ಆಗ 2 ಎಂಟ್ರಿ ಹಾಕ್ಬೇಕಾಗತ್ತೆ. ಈ ಎಲ್ಲದಕ್ಕೂ ಕೂಡ 2 ಎಂಟ್ರಿ ಬರುತ್ತೆ. ಆದ್ರೆ ಇಲ್ಲಿ ನಾವು ವಿ ಆರ್ ನಾಟ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್, ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ಓನ್ಲಿ 1 ಎಂಟ್ರಿ ಫಾರ್ ದೀಸ್ ಅಡ್ಜಸ್ಟ್ಮೆಂಟ್ಸ್. ಓಕೆ, ಸೊ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ P&L ಅಕೌಂಟ್ ಅಲ್ಲಿ ಹಾಕೊಳ್ಬೇಕು. Okay, next point D. The directors decide to declare 10% dividend. This is proposed dividend. Dividend declared by the directors. Proposed dividend. ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? 10%. ಸೊ 10% ಯಾವ್ದ್ರ ಮೇಲೆ ಕೊಡ್ಬೇಕು? ಅವರು ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಶೇರ್ ಹೋಲ್ಡರ್ಸ್, ಅವರ ಶೇರ್ ಕ್ಯಾಪಿಟಲ್ ಮೇಲೆ ನಾವು ಡಿವಿಡೆಂಡ್ ಅನ್ನ ಕೊಡ್ತೀವಿ. ಹಾಗಾಗಿ ದಿಸ್ ಈಸ್ ಟು ಬಿ ಟೇಕನ್ ಅಟ್ 10% on paid up capital. ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ ನೀವು ಡಿವಿಡೆಂಡ್ ಕೊಡ್ಬೇಕಾದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಮೇಲೆ ಕೊಡ್ಬೇಕು. ಪೇಡ್ ಅಪ್ ಕ್ಯಾಪಿಟಲ್ ಸಪರೇಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಏನಿದೆ ಅದನ್ನೇ ಪೇಡ್ ಅಪ್ ಕ್ಯಾಪಿಟಲ್ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕು. ಓಕೆ, ಹಿಯರ್ ಇಟ್ ಈಸ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಈಸ್ ಗಿವನ್ 10 lakh rupees. ಸೊ 10% of 10 lakhs. 10% of 10 lakhs comes to ₹1 lakh. ಓಕೆ, ಇದೆಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ಸ್ ಅಷ್ಟಕ್ಕೂ ಕೂಡ 2 ಎಂಟ್ರಿ ಬರಬೇಕು. ಆದ್ರೆ ನಾವು ಇಲ್ಲಿ 1 ಎಂಟ್ರಿಗೆ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದೀವಿ, ಯಾಕೆಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಿಲ್ಲ. ಹಾಗಾಗಿ ಈ ಪ್ರಪೋಸ್ ಡಿವಿಡೆಂಡ್ ಈಸ್ ಅನ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್. ಇದು ಯಾವಾಗ್ಲೂ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಬರುತ್ತೆ, ನಿಮಗೆ ಗೊತ್ತಿರಬಹುದು. ಸೊ ಇದನ್ನ ನೀವು ಅಪ್ರಾಪ್ರಿಯೇಷನ್ಸ್ ಕೆಳಗೆ ತೋರಿಸ್ಬೇಕು. ಓಕೆ, ಅಪ್ರಾಪ್ರಿಯೇಷನ್ಸ್ ಅಂತ P&L ಅಕೌಂಟ್ ಅಲ್ಲಿ ಬರುತ್ತಲ್ಲ, ಅಲ್ಲಿ ಅದ್ರ ಕೆಳಗಡೆ ಇದನ್ನ ತೋರಿಸ್ಬೇಕು. ಪ್ರಪೋಸ್ಡ್ ಡಿವಿಡೆಂಡ್ ಅಂತ ಹೇಳಿ ತೋರಿಸ್ಬೇಕು. ಓಕೆ, ಇನ್ನೊಂದು ಎಂಟ್ರಿ ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ 5 ಅಲ್ಲಿ ಇದು ಬರುತ್ತಲ್ಲ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಪೋಸ್ ಡಿವಿಡೆಂಡ್ ಎರಡೂ ಕೂಡ ಶೆಡ್ಯೂಲ್ 5 ಆಫ್ ದ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ಬರುತ್ತೆ. ಅದನ್ನ ನಾನಿಲ್ಲಿ ಹೇಳ್ತಾ ಇಲ್ಲ ನಿಮ್ಗೆ. ಓಕೆ, ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಅನ್ನ ನೀವು ನೋಡ್ಕೊಳ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಏನಾದ್ರು ಡೌಟ್ಸ್ ಇದೆಯಾ? ಹಲೋ ಹಲೋ, ಏನಾದ್ರು ಡೌಟ್ಸ್ ಇದೆಯಾ? ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಇಲ್ಲ? ಮುಂದೆ ಹೋಗ್ಬೋದಾ ಮ್ಯಾಮ್? ಅದು ರಿಸರ್ವ್ ಅಂಡರ್ ಸೆಕ್ಷನ್ ಒಮ್ಮೆ ಹೇಳಿ, ಅದು ನೆಟ್ವರ್ಕ್ ಇರ್ಲಿಲ್ಲ. ರಿಸರ್ವ್ ಅಂಡರ್ ಸೆಕ್ಷನ್ 17 ರಿಸರ್ವ್ ಅಂಡರ್ ಸೆಕ್ಷನ್ 17 ಇಲ್ಲಿ ಬರೋದಿಲ್ಲ. ಓಕೆ, ಸ್ಟ್ಯಾಚ್ಯುಟರಿ ರಿಸರ್ವ್. ಸ್ಟ್ಯಾಚ್ಯುಟರಿ ರಿಸರ್ವ್ ಎಲ್ಲಿ ಬರ್ಬೇಕು ಹೇಳಿ? ಎಲ್ಲಿ ಬರ್ಬೇಕದು? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರ್ಬೇಕು. ಓಕೆ, ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನಲ್ಲಿ ನೀವು ಅದನ್ನ ತಗೊಳ್ಬೇಕಾಗತ್ತೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಬಟ್ ವಿ ಆರ್ ನಾಟ್ ಪ್ರಿಪೇರಿಂಗ್ ದ ಬ್ಯಾಲೆನ್ಸ್ ಶೀಟ್ ಇನ್ ದಿಸ್ ಪ್ರಾಬ್ಲಮ್. ಅರ್ಥ ಆಗ್ತಿದ್ಯಾ? ಓಕೆ, ಹಾಗಾಗಿ ರಿಸರ್ವ್ಸ್ ಅಂಡರ್ ಅಂಡರ್ ಸೆಕ್ಷನ್ 17 ಏನಿದೆ ಅದನ್ನ ಇಲ್ಲಿ ನೀವು ಎಲ್ಲೂ ಹಾಕ್ಬೇಕಾಗಿಲ್ಲ. P&L ಅಕೌಂಟ್ ಅಲ್ಲಿ ಎಲ್ಲೂ ಬರಲ್ಲ ಅದು. ಓಕೆ, ಹಾಗಾಗಿ ನೀವು ಅದನ್ನ ಹಾಕ್ಬೇಕಾಗಿಲ್ಲ ಇಲ್ಲಿ. ಅದೇ ತರ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಕೂಡ ಇದು ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾತ್ರ ಮಾಡ್ಬೇಕಾಗಿರುವಂತದ್ದು, ಯಾಕಂದ್ರೆ ಇಟ್ ಈಸ್ ಗಿವನ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್. ವೆನ್ ದ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಇಸ್ ಗಿವನ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್, ದೇರ್ ಇಸ್ ಓನ್ಲಿ 1 ಎಂಟ್ರಿ. ಓಕೆ, 1 ಎಂಟ್ರಿ ಟು ಬಿ ಮೇಡ್. ಆ 1 ಎಂಟ್ರಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡ್ತೀರಿ. ಇದೇ ರಿಬೇಟ್ ಅನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಆಗ P&L ಅಕೌಂಟ್ ಅಲ್ಲಿ 1 ಎಂಟ್ರಿ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ 1 ಎಂಟ್ರಿ ಬರುತ್ತೆ. ಇಲ್ಲಿ ಅದನ್ನ ಅವರು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ
the entry appears in the balance sheet. Okay, only in the balance sheet, not in P&L account. ಹಾಗಾಗಿ ರಿಬೇಟ್ ಅನ್ನು ಎಲ್ಲೂ ಹಾಕಬೇಡಿ, ಮತ್ತೆ ರಿಸರ್ವ್ ಅಂಡರ್ ಸೆಕ್ಷನ್ 17 ಅನ್ನು ಕೂಡ ಎಲ್ಲೂ ಹಾಕಬೇಡಿ. ಓಕೆ ಆಯ್ತಲ್ಲ? Okay, ಆಯ್ತಲ್ಲ? ಓಕೆ, ಈಗ we have to start with schedule 13. ಓಕೆ, 13, 14, 15, 16 4 ಶೆಡ್ಯೂಲ್ಸ್ ಅನ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಓಕೆ, ಈಗ ಶೆಡ್ಯೂಲ್ 13 ಹಾಕಿ. ಇಂಟ್ರೆಸ್ಟ್ ಅರ್ನ್ಡ್ ಯಾವ್ಯಾವ್ದ್ರಿಂದ ಇಂಟ್ರೆಸ್ಟ್ ಬರುತ್ತೆ ಅನ್ನೋದನ್ನ ಹೇಳಿದೀನಿ ನಿಮ್ಗೆ ಹಿಂದಿನ ಕ್ಲಾಸ್ ನಲ್ಲೆಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಇದೆಲ್ಲ ಬರುತ್ತೆ. ಓಕೆ, ಇಲ್ಲಿ ಇಂಟ್ರೆಸ್ಟ್ ಅರ್ನ್ಡ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಅಂತ, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ, ಅದನ್ನ ನೀವು ಇಲ್ಲಿ ತಗೊಳ್ಬೇಕಾಗತ್ತೆ. ಓಕೆ, ಸೊ ಶೆಡ್ಯೂಲ್ 13 ಇಂಟ್ರೆಸ್ಟ್ ಅರ್ನ್ಡ್. ಓಕೆ, ಇಲ್ಲಿ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಅಂತ ಕೊಟ್ಟಿದಾರಲ್ಲ, ಆ ಐಟಮ್ ಇಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್. ಇಂಟ್ರೆಸ್ಟ್ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್, ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಡಿಸ್ಕೌಂಟ್ ಅಂದ್ರೆ ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಓಕೆ, 4 ತರ ಸಾಲ ನೆನ್ಪಿಟ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಡಿಸ್ಕೌಂಟ್ ಬರೋದು ಯಾವ್ದ್ರ ಮೇಲೆ ಅಂದ್ರೆ ಬಿಲ್ಸ್ ಡಿಸ್ಕೌಂಟೆಡ್ ಮೇಲೆ. ಇಂಟ್ರೆಸ್ಟ್ ಬರೋದು ಯಾವ್ದ್ರ ಮೇಲೆ? ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಲೋನ್ಸ್. ಹಾಗಾಗಿ ಒಟ್ಟಿಗೆ ಅವರು ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ rupees 40,55,000. 40,55,000 ಒಂದೇ ಎಂಟ್ರಿ ಇದೆ, ಇದಕ್ಕೆ ಒಂದೇ ಐಟಮ್ ಇದೆ. ಸೊ ಟೋಟಲ್ ಈಸ್ 40,55,000. ಓಕೆ, ಈಗ ಶೆಡ್ಯೂಲ್ 14 ಅದರ್ ಇನ್ಕಮ್. ಶೆಡ್ಯೂಲ್ 14 ಅದರ್ ಇನ್ಕಮ್. ಅದರ್ ಇನ್ಕಮ್ ನಲ್ಲಿ 3 ಐಟಮ್ಸ್ ಇದೆ. ಒಂದು ಕಮಿಷನ್, ಎಕ್ಸ್ಚೇಂಜ್ ಅಂಡ್ ಬ್ರೋಕರೇಜ್. ಕಮಿಷನ್, ಎಕ್ಸ್ಚೇಂಜ್ ಅಂಡ್ ಬ್ರೋಕರೇಜ್. ಅವನಿಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಡ್ತಾನೆ, ಸಬ್ಸಿಡಿಯರಿ ಸರ್ವಿಸಸ್ ಅನ್ನ, ಅದರ ಮೇಲೆಲ್ಲ ಅವನಿಗೆ ಕಮಿಷನ್ ಬರುತ್ತೆ, ಬ್ರೋಕರೇಜ್ ಬರುತ್ತೆ. ಓಕೆ, ಅದನ್ನ ನಾವು ಅದರ್ ಇನ್ಕಮ್ ಅಂತ ತಗೊಳ್ಬೇಕು. 1,80,000. 1,80,000. Profit on sale of investments. Profit on sale of investments. Okay, this is rupees 1,90,000. Then miscellaneous income, rent received anta kottidare. Rent received, this is rupees 60,000. ಓಕೆ, ಈ 3 ಐಟಮ್ ಇದೆ ಅದರ್ ಇನ್ಕಮ್ ನಲ್ಲಿ. ಈ 3 ಅನ್ನು ಆಡ್ ಮಾಡ್ಕೊಳ್ಳಿ, ಇಟ್ ಕಮ್ಸ್ ಟು 4,30,000. 4,30,000. ದಿಸ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಅದರ್ ಇನ್ಕಮ್. ಈಗ ಶೆಡ್ಯೂಲ್ 15 ಹೋಗೋಣ. ಶೆಡ್ಯೂಲ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಇಂಟ್ರೆಸ್ಟ್ ಪೇಯ್ಡ್ ಅಥವಾ ಎಕ್ಸ್ಪೆಂಡಿಚರ್ ಅಂತ. ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನ ನೀವು ಇಲ್ಲಿ ಹಾಕೊಳ್ತೀವಿ. ಓಕೆ, ಈಗ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಒಂದೇ ಐಟಮ್ ನಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಬೋರ್ಡ್ ಮೇಲೆ ಬರೀತಿರೋದು ಕ್ಲಿಯರ್ ಆಗಿದೆಯಾ? ಕಾಣಿಸ್ತಾ ಇದೆಯಾ? ಸರಿಯಾಗಿ ಕಾಣಿಸ್ತಿದ್ಯಾ? ಓಕೆ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ 24,04,04,000. ಓಕೆ, ಇಲ್ಲಿ ಒಂದು 0 ಇದೆ. 24,04,000. ಓಕೆ, ಇದನ್ನ ಟೋಟಲ್ ಮಾಡ್ಕೊಳ್ಳಿ. ಇದೊಂದೇ ಐಟಮ್ ಇಲ್ಲಿ ಬಂದಿರೋದು. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಅಂದ್ರೆ ಯಾವ್ದು? ಇಂಟ್ರೆಸ್ಟ್ ಆನ್ SB ಅಕೌಂಟ್ಸ್, ಇಂಟ್ರೆಸ್ಟ್ ಆನ್ ಕರೆಂಟ್ ಅಕೌಂಟ್ಸ್, ಇಂಟ್ರೆಸ್ಟ್ ಆನ್ ಫಿಕ್ಸೆಡ್ ಡೆಪಾಸಿಟ್ಸ್, ಇದು ಇಂಟ್ರೆಸ್ಟ್ ಆನ್ ರಿಕರಿಂಗ್ ಡೆಪಾಸಿಟ್ಸ್, ಇದೆಲ್ಲದು ಸೇರಿಸಿ ಒಟ್ಟಿಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಟೋಟಲ್ ಈಸ್ 24,04,000 total. Schedule 16 operating expenses. Okay, operating expenses. ಇಂಟ್ರೆಸ್ಟ್ ಅನ್ನ ಬಿಟ್ಟು ಬೇರೆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಸಾಮಾನ್ಯವಾಗಿ ನಾವು ಇಲ್ಲಿ ಹಾಕೊಳ್ತೀವಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್. ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್, it is rupees
2,10,000. Then rent and rates 1,08,000. Okay, printing and stationery 48,000. Then depreciation on bank's property, depreciation 25,000. Okay, directors fees rupees 24,000. Okay, auditors fees rupees 8,000. Then postage and telegram rupees 40,000. Other expenses ಅಂದ್ರೆ ಇಲ್ಲಿ preliminary expenses written off. Okay, it is 10,000. ಈಗ ಟೋಟಲ್ ಮಾಡಿದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ ಸಿಕ್ಕತ್ತೆ ನಿಮ್ಗೆ. ಓಕೆ, ಇಟ್ ಈಸ್ rupees 4,73,000. This is the total amount of operating expenses. ಓಕೆ, ಈ 4 ಶೆಡ್ಯೂಲ್ ಅನ್ನ ಮಾಡ್ಕೊಂಡ್ಮೇಲೆ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಓಕೆ, ನಿಮ್ಗೆ ಈಸಿ ಆಗುತ್ತೆ ಅಕೌಂಟ್ ಮಾಡ್ಲಿಕ್ಕೆ. ಸೊ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ನೀವು ಅಡ್ಜಸ್ಟ್ಮೆಂಟ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಏನೇನ್ ಬರುತ್ತೆ ಇದರಲ್ಲಿ ಅಂತ ಹೇಳ್ಕೊಂಡು. ಓಕೆ, ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ನಿಮಗೆ ಒಂದು ಬ್ಯಾಡ್ ಡೇಟ್ಸ್, ನ್ಯೂ ಬ್ಯಾಡ್ ಡೇಟ್ಸ್ ಇದೆ. ಓಕೆ, ಎಷ್ಟಿದೆ? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಓಕೆ, ದಿಸ್ ಈಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಥವಾ ನ್ಯೂ ಬ್ಯಾಡ್ ಡೇಟ್ಸ್ ಅಂತಾನು ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ಯಾಕೆಂದ್ರೆ ಬರೋದಿಲ್ಲ ಅಂತ ಹೇಳಿದಾಗ ನಾವು ಅದನ್ನ ನ್ಯೂ ಬ್ಯಾಡ್ ಡೇಟ್ಸ್ ಅಂತಾನು ಕೂಡ ಕನ್ಸಿಡರ್ ಮಾಡ್ಬೋದು. ಓಕೆ, ಯಾವ ತರ ಹೇಳಿದ್ರು ಪರವಾಗಿಲ್ಲ. ಇದು ಅಲ್ಲಿ ಮೇಲ್ಗಡೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ತೋರಿಸಿದ್ದೆ. ಇಟ್ ಈಸ್ rupees 3 lakhs. 60% ಈಸ್ ಇರ್ರಿಕವರೇಬಲ್ ಅಂತ ಹೇಳಿದ್ನಲ್ಲ, ಆ 3 lakhs ಅನ್ನ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಇನ್ನೊಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ. ಓಕೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಆನ್ ಅದರ್ ಡೇಟ್ಸ್. ಓಕೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇದನ್ನ ಬಿಟ್ಟು ಮತ್ತೆ ಬೇರೆ ಡೇಟ್ಸ್ ಮೇಲೆ ನಾವು ಪ್ರಾವಿಷನ್ ಕ್ರಿಯೇಟ್ ಮಾಡಿರೋದು. ಓಕೆ, ಆನ್ ಅದರ್ ಡೇಟ್ಸ್ ದಿಸ್ ಈಸ್ rupees 1 lakh. ಅದನ್ನು ಕೂಡ ನಿಮ್ಗೆ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದಾದ್ಮೇಲೆ ಇನ್ನೊಂದಿದೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಓಕೆ, ಬೋರ್ಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಈ 3 ಐಟಮ್ ಕೂಡ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಬರುತ್ತೆ. ಓಕೆ, 7 lakhs. ಈ 3ಅನ್ನ ಆಡ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ 11 lakhs ಬರುತ್ತಲ್ಲ, ಈ 11 lakhs ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ತೋರಿಸ್ಬೇಕು. ಓಕೆ, ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಒಟ್ಟು 11 lakhs ಇದೆ. ಓಕೆ, ಈಗ ಯು ಹ್ಯಾವ್ ಟು ಪ್ರಿಪೇರ್ ದ P&L ಅಕೌಂಟ್ ಆರ್ ಇನ್ಕಮ್ P&L ಸ್ಟೇಟ್ಮೆಂಟ್ ಫಾರ್ ದ ಬ್ಯಾಂಕ್. ಓಕೆ, P&L ಸ್ಟೇಟ್ಮೆಂಟ್ ಅನ್ನ ಹಾಕಿ. ಈಗ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಆಫ್ XYZ ಬ್ಯಾಂಕ್ ಅಂತೆಲ್ಲ ಬರೀಬೇಕು. ಫಾರ್ ದ ಇಯರ್ ಎಂಡೆಡ್ ಡೇಟ್ ಅನ್ನ ಹಾಕೊಳ್ಳಿ 31/3/2014. ಓಕೆ, ಇಲ್ಲಿ ಶೆಡ್ಯೂಲ್ ನಂಬರ್ ಬರುತ್ತೆ, ಇಲ್ಲಿ ಅಮೌಂಟ್ ಬರುತ್ತೆ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ಸ್. ಈಗ ನಾನು ಅಟೆಂಡೆನ್ಸ್ ತಗೊಳ್ತೀನಿ. ಓಕೆ, ಅಲ್ಲಿ ತನಕ 1 ನಿಮಿಷ ವೆಯ್ಟ್ ಮಾಡಿ. P&L ಅಕೌಂಟ್ ಮಾಡೋಣ. ಫಸ್ಟ್ ಇನ್ಕಮ್, ಫಸ್ಟ್ ಐಟಮ್ ಇನ್ಕಮ್. ಅದರಲ್ಲಿ ಇಂಟ್ರೆಸ್ಟ್ ಅರ್ನ್ಡ್. ಓಕೆ, ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ ನಂಬರ್ 13.
ಶೆಡ್ಯೂಲ್ ನಂಬರ್ 13 ಈಗಷ್ಟೇ ಮಾಡಿದಿರಿ ನೀವು. ಎಷ್ಟು ಅಮೌಂಟ್ ಬಂದಿದೆ ಅದನ್ನ ಇಲ್ಲಿ ಹಾಕೊಳ್ಬೇಕು. ಓಕೆ, 40,55,000. 40,55,000. Okay, next other income. Schedule number 14. 4,30,000. Now add these two amounts. You get total income. And we shall take it as A. Total income is 44,85,000. Okay. Second item, expenditure. Expenditure. Okay. Interest expended. Interest expended. Schedule number 15. 24,04,000. Then operating expenses. Schedule 16. Schedule 16. 4,73,000. Okay, 4,73,000. Provisions and contingencies. Calculate ಮಾಡ್ಕೊಂಡಿದ್ದೀವಿ. Okay, provisions and contingencies. ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇಲ್ಲಿ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. 11 lakhs ಬಂದಿತ್ತು. ಇದಕ್ಕೆ ಶೆಡ್ಯೂಲ್ ನಂಬರ್ ಇಲ್ಲ, ಹಾಗಾಗಿ ನಿಲ್ ಅಂತ ಹಾಕಿ. 11 lakhs. ಓಕೆ, ಟೋಟಲ್ ಮಾಡ್ಕೊಳ್ಳಿ. ಯು ಗೆಟ್ ಟೋಟಲ್ ಎಕ್ಸ್ಪೆಂಡಿಚರ್. ಟೋಟಲ್ ಎಕ್ಸ್ಪೆಂಡಿಚರ್ ಬಿ ಅಂತ ಇಟ್ಕೊಳ್ಳಿ ಇದನ್ನ. ಓಕೆ, 39,77,000. 39,77,000. ಓಕೆ, ಈಗ ಏನ್ ಮಾಡ್ಬೇಕು? ಇನ್ಕಮ್ ನಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ಮೈನಸ್ ಮಾಡ್ಬೇಕು. ಎ ಮೈನಸ್ ಬಿ ಮಾಡಿದ್ರೆ ಯು ಗೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್. ಪ್ರಾಫಿಟ್ ಆರ್ ಲಾಸ್ ಫಾರ್ ಕರೆಂಟ್ ಇಯರ್. ಓಕೆ, ಕರೆಂಟ್ ಇಯರ್ ಪ್ರಾಫಿಟ್ ಅಥವಾ ಲಾಸ್ ಸಿಕ್ಕತ್ತೆ. ಎ ಮೈನಸ್ ಬಿ ಅಂತ ಬರ್ಕೊಳ್ಳಿ. ಎ ಅಂದ್ರೆ ಎಷ್ಟಿದೆ ಇಲ್ಲಿ? 44,85,000. ಓಕೆ, 44,85,000 ಇದೆ ಎ. ಅಂಡ್ ಬಿ ಇಸ್ 39,77,000. 39,77,000 ಮೈನಸ್ ಮಾಡಿದ್ರೆ ಯು ಗೆಟ್ 5,08,000. 5,08,000 ಇದು ಕರೆಂಟ್ ಇಯರ್ ಪ್ರಾಫಿಟ್ ಇದೆ. ಓಕೆ, ಈಗ ನೀವು ಇದಕ್ಕೆ ಆಡ್ ಪ್ರಾಫಿಟ್ ಆಫ್ ಲಾಸ್ಟ್ ಇಯರ್. ಪ್ರಾಫಿಟ್ ಆಫ್ ಲಾಸ್ಟ್ ಇಯರ್ ಬ್ರಾಟ್ ಫಾರ್ವರ್ಡ್. ಅದನ್ನ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ನಿಲ್ ಅಂತ ಹಾಕೊಂಡ್ಬಿಡಿ. ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಇದನ್ನ ನೀವು ನಿಲ್ ಅಂತ ಹಾಕೊಳ್ಳಿ. ಓಕೆ, ಈಗ ಇಲ್ಲಿ ಅಗೈನ್ ಟೋಟಲ್ ವುಡ್ ಬಿ 5,08,000. 5,08,000 ಬರುತ್ತೆ. ಇದು ಟೋಟಲ್ ಪ್ರಾಫಿಟ್ ಅವೈಲೇಬಲ್ ಫಾರ್ ಅಪ್ರಾಪ್ರಿಯೇಷನ್. ಟೋಟಲ್ ಪ್ರಾಫಿಟ್ ಅವೈಲೇಬಲ್ ಫಾರ್ ಅಪ್ರಾಪ್ರಿಯೇಷನ್. ಓಕೆ, ಈಗ ಕೆಳಗೆ ಅಪ್ರಾಪ್ರಿಯೇಷನ್ಸ್ ಅನ್ನ ಬರ್ಕೊಳ್ಬೇಕು. ಅಪ್ರಾಪ್ರಿಯೇಷನ್ಸ್ ಕೆಳಗೆ ಬರ್ಕೊಳ್ಳಿ. ಅಪ್ರಾಪ್ರಿಯೇಷನ್ ಮೊದಲನೇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲದೆ ಹೋದ್ರು ಕೂಡ ನೀವು ರಿಸರ್ವ್ ಟ್ರಾನ್ಸ್ಫರ್ ಮಾಡಬೇಕು. ಈ ವರ್ಷದ ಪ್ರಾಫಿಟ್ ಅಲ್ಲಿ 20% ಅನ್ನ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಲೇಬೇಕು. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಪ್ರಾವಿಷನ್. ಓಕೆ, ಪ್ರೊವೈಡೆಡ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ಅದರ ಪ್ರಕಾರ ಇದ್ರ ಮೇಲೆ 20% ಅನ್ನ ಕ್ಯಾಲ್ಕುಲೇಟ್ ಮಾಡಿ ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯುಟರಿ ರಿಸರ್ವ್ ಅಂತ ಹಾಕಿ. ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯುಟರಿ ರಿಸರ್ವ್. ಸ್ಟ್ಯಾಚ್ಯುಟರಿ ರಿಸರ್ವ್. ಓಕೆ, ಸೊ ಈಗ ಸ್ಟ್ಯಾಚ್ಯುಟರಿ ರಿಸರ್ವ್ ಗೆ ಎಷ್ಟು ಪರ್ಸೆಂಟು? 20% ಆಫ್ ಈ ಅಮೌಂಟ್. ಈ ವರ್ಷದ ಪ್ರಾಫಿಟ್ ಎಷ್ಟು ಅದನ್ನ ತಗೊಳ್ಬೇಕು. 5,08,000. 5,08,000 ಮೇಲೆ 20% ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಇಟ್ ಕಮ್ಸ್ ಟು 1,01,600. ಇದೊಂದು ಮರಿಬೇಡಿ ಅಡ್ಜಸ್ಟ್ಮೆಂಟ್ ಅನ್ನ. ಅವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳದೇ ಇದ್ರು ಇದನ್ನ ನೀವು ಮಾಡ್ಲೇಬೇಕು. ಇನ್ನೊಂದು ನೆಕ್ಸ್ಟ್ ಅಪ್ರಾಪ್ರಿಯೇಷನ್ ಏನ್ ಬರುತ್ತೆ ಅಂದ್ರೆ ಪ್ರಪೋಸ್ಡ್ ಡಿವಿಡೆಂಡ್. ಪ್ರಪೋಸ್ಡ್ ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಿದಿರಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಓಕೆ, ಪ್ರಪೋಸ್ಡ್ ಡಿವಿಡೆಂಡ್ ಹಾಕೊಳ್ಳಿ. ಬೋರ್ಡ್ ಮೇಲೆ ಕಾಣಿಸ್ತಾ ಇದೆಯಾ?
Yes, ma'am. ಓಕೆ, ಪ್ರಪೋಸ್ ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಮಾಡಿದಿರಿ, ಇಟ್ ಈಸ್ 1 lakh rupees. ಓಕೆ, 1 lakh rupees ಬರುತ್ತೆ. ಈಗ ಉಳಿದಿರೋ ಪ್ರಾಫಿಟ್ ಅನ್ನ ನಾವು ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಬರ್ಕೊಳ್ಳಿ, ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಥವಾ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಬರೀಬೇಕು. ಓಕೆ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗ್ ಬರುತ್ತೆ? ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಇಲ್ಲಿ ಟೋಟಲ್ ಇದೇ ಟೋಟಲ್ ಅನ್ನೇ ಬರ್ಕೊಳ್ಬೇಕು. ಇಲ್ಲಿ 5,08,000 ಅನ್ನ ಇಲ್ಲಿ ಬರ್ಕೊಳ್ಬೇಕು. ಈಗ ಡಿಫರೆನ್ಸ್ ಫಿಗರ್ ಇಲ್ಲಿ ಬರೆದ್ರೆ ಸರಿ ಆಗುತ್ತೆ. ಹೇಗ್ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಇಲ್ಲಿ ಹೇಗ್ ಬಂತು ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂದ್ರೆ 5,08,000 ಅಲ್ಲಿ, ಓಕೆ, 5,08,000 ಅಲ್ಲಿ ಇವೆರಡನ್ನ ಮೈನಸ್ ಮಾಡ್ಬೇಕು. 5,08,000 ಮೈನಸ್ 1,01,600 ಮೈನಸ್ 1,01,000 ಇದು ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ? 3,06,400 ಬರುತ್ತೆ. 3,06,400. ದಿಸ್ ಈಸ್ ದ ಆಕ್ಚುಯಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಇದು ಶೆಡ್ಯೂಲ್ ನಂಬರ್ 2 ಹೋಗುತ್ತೆ. ಶೆಡ್ಯೂಲ್ ನಂಬರ್ 2 ನಲ್ಲಿ ಇದನ್ನ ನೀವು ಬರೀತೀರಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನಲ್ಲಿ ಬರಿಬೇಕು. ಕೊನೆ ಉಳಿದಿರುವಂತ ಪ್ರಾಫಿಟ್ ಇದು. ಓಕೆ, ಇದು ಅರ್ಥ ಆಯ್ತಲ್ಲ? 3,06,400 ಹೇಗ್ ಬಂತು ಅಂದ್ರೆ 3,06,400 ಹೇಗ್ ಬಂತು ಅಂದ್ರೆ 5,08,000 ಅಲ್ಲಿ 1,01,600 ಅನ್ನ ರಿಸರ್ವ್ ಟ್ರಾನ್ಸ್ಫರ್ ಮಾಡಿದಿರಿ. 1,01,600 ಇದು 1 lakh ಇದೆ. ಸಾರಿ, ಇದು 1 lakh ಆಗ್ಬೇಕು. ಇದು ಓಕೆ, 1,01,600 ಅನ್ನ ರಿಸರ್ವ್ ಟ್ರಾನ್ಸ್ಫರ್ ಮಾಡಿದ್ರಿ. 1 lakh ಈಸ್ ಪೇಯ್ಡ್ ಆಸ್ ಆರ್ ಇಟ್ ಈಸ್ ಕೆಪ್ಟ್ ಅಸೈಡ್ ಫಾರ್ ಡಿವಿಡೆಂಡ್ ಪರ್ಪಸ್. ಹಾಗಾಗಿ ಇದಿಷ್ಟನ್ನ ನೀವು ಪ್ರಾಫಿಟ್ ಅಲ್ಲಿ ತೆಗಿಬೇಕು. ಇವೆರಡು ಐಟಮ್ ಅನ್ನ ಪ್ರಾಫಿಟ್ ಅಲ್ಲಿ ತೆಗೆದ್ರೆ ಆಗ ನಿಮ್ಗೆ 3,06,400 ಬರುತ್ತೆ. ಅದನ್ನ ನೀವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಓಕೆ, ಅರ್ಥ ಆಯ್ತಾ? ಆಮೇಲೆ ಇದೇ ಟೋಟಲ್ ಅನ್ನ ಇಲ್ಲಿ ಹಾಕ್ಬೇಕು.